Hello guys, what's up? Welcome back to my channel. ಸೊ ನಾನು ಇವಾಗ ಬೆಳಗ್ಗೆ ಎದ್ದಿದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇವಾಗ ಪೂಜೆ ಮಾಡೋಕೆ ಹೋಗ್ತೀನಿ. ಪೂಜೆ ಮಾಡಿಬಿಟ್ಟು ಕ್ಲಾಸ್ಗೆ ಹೋಗೋದು. ನಮ್ಮ ದೇವ್ರ ಮನೆ ಹಿಂಗಿದೆ. ಆಗ ಪೂಜೆ ಮಾಡಿದ ತಕ್ಷಣ ಎಲ್ಲ ನೀಟಾಗಿ ಕಾಣಿಸುತ್ತೆ. ಸೊ ಗೈಸ್ ಎಲ್ಲ ರೆಡಿ ಆಯಿತು. ಪೂಜೆ ಹಣ್ಣೊಂದಿಟ್ಟು ಪೂಜೆ ಮಾಡೋದು ಅಷ್ಟೇ. ಸೊ ಗೈಸ್ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಗೈಸ್ ಇವಾಗ ಪೂಜೆ ಆಯಿತು. ತಿಂಡಿ ತಿನ್ನೋ ಸಮಯ. ಭೋಜನ ಭೋಜನ ಭೋಜನ. ಬನ್ನಿ ತಿಂಡಿ ತಿನ್ನೋಣ. ಗೈಸ್ ನಾನು ತಿಂಡಿ ತಿಂದು ಡ್ರೆಸ್ ಚೇಂಜ್ ಮಾಡಬೇಕು. ಕ್ಲಾಸಿಗೆ ಹೋಗೋಕ್ಕೆ ಈ ಡ್ರೆಸ್ಸಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿಗೆ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಮತ್ತೆ. ಸೊ ಗೈಸ್ ಇವತ್ತು ಪಲಾವ್ ತಿಂಡಿ. ಪಲಾವ್ ಮೊಸರು ಬಜ್ಜಿ. ಒಂದೊಂದೇ ಚಮಚ ಹಾಕಕ್ಕಲ್ಲ ಸೀದಾ. ಸೊ ಗೈಸ್ ನೀವು ಪಲಾವ್ ತಿನ್ನೋಣ ಬನ್ನಿ. ಪಲಾವ್ ತಿಂದ್ಬಿಟ್ಟು ತಿಂಡಿ ತಿಂದ್ಬಿಟ್ಟು ಕ್ಲಾಸ್ಗೂ ಜಾನಮೆ. ಕ್ಲಾಸಿಗೆ ಹೋಗಿ ಬರೋದು. ಫೋನೇ ಸಿಗ್ತಿಲ್ಲ. ಸಿಕ್ತು 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 ಸಿಕ್ತು. ಗೈಸ್ ಗೈಸ್ ಆಗ ತಿಂಡಿ ತಿಂದಿದ್ದಾಯಿತು. ಕ್ಲಾಸ್ಗೆ ಹೋಗೋಕ್ಕೋಸ್ಕರ ಗಾಡಿ ಇಸ್ಕೊಂಬರ್ಬೇಕು ನಮ್ಮ ಮಾಮನ ಹತ್ರ. ನಮ್ಮ ಪಪ್ಪಂದು ಶಾಪಲ್ಲಿ ಇರುತ್ತೆ. ಅವ್ರು ಹಗ್ಲಾಗ್ಲ ಹೊರಗಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನಮ್ಮ ಮಾಮನ ಗಾಡಿ ಇಸ್ಕೊಂಡು ಹೋಗೋದು. ಅದಕ್ಕೆ ನಮ್ಮ ಮಾಮನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ಗೈಸ್ ನಾನು ನಮ್ಮ ಮಾಮನ ಮನೆಗೆ ಬಂದಿದ್ದೀನಿ ಗಾಡಿ ಇಸ್ಕೊಳಕ್ಕಂತ. ಇವಾಗ ಗಾಡಿ ಇಸ್ಕೊಂಡೆ. ಗಾಡಿ ತೊಗೊಂಡು ನಮ್ಮ ಮನೆ ಹತ್ರ ಹೋಗಿ ನಮ್ಮ ಅಮ್ಮನ ನಮ್ಮ ಮಾಮನ ಮನೆಗೆ ಇನ್ನೊಬ್ಬ ಮಾಮನ ಮನೆಗೆ ಬಿಟ್ಟು ಆಮೇಲೆ ನಾನು ಕ್ಲಾಸಿಗೆ ಹೋಗೋದು. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಕ್ಲಾಸಿಗೆ ಹೋಗೋದು. ಗೈಸ್ ಕ್ಲಾಸಿಗೆ ಬಂದೆ ಇವಾಗ. ಇವತ್ತು ಕೂಡ ಲೇಟಾಗಿ ಬಂದಿದ್ದೀನಿ ನಾನು. ಆಲ್ ಟೈಮ್ ಲೇಟ್ ಯಾವಾಗಲೂ. ಕಾಲೇಜಲ್ಲಿ ಸ್ಕೂಲಲ್ಲಿ ಯಾವಾಗಲೂ. ಇವಾಗ 8:30 ಕಾಲೇಜ್ ಸ್ಟಾರ್ಟ್ ಆದರೆ ನಾನು 9 ಗಂಟೆ ಹೋಗ್ತಿದ್ದೆ ಕಾಲೇಜಿಗೆ. ಅರ್ಧ ಗಂಟೆ ಪಕ್ಕಾ ಲೇಟ್ ಮಾಡ್ತೀನಿ ಎಲ್ಲೇ ಹೋದ್ರು. ಸೊ ಐ ಆಮ್ ಲೇಟ್ ಲತೀಫ್ ಆಲ್ವೇಸ್ ಗೈಸ್. ಸೊ ಇವಾಗ ಕ್ಲಾಸ್ ಬಂತು. ಕ್ಲಾಸ್ ಒಳಗೆ ಹೋಗೋಣ. ಚಂದನ ಅವರೇ ಅನ್ನೋರೇ ಯಾಕ್ರಿ ಇವತ್ತು ಬೇಜಾರಾಗಿದ್ದೀರಾ? ನಿಶಾ ಅವರೇ ನಿಶಾ ಅವರೇ ಸೊ ಗೈಸ್ ಇಲ್ಲಿ ಪಾಪ್ಯುಲರ್ ವ್ಯಾಕ್ಸಿಂಗ್ ಬ್ರ್ಯಾಂಡ್ಸ್ನ ತೋರಿಸ್ತಾ ಇದ್ದಾರೆ. ಯಾವ್ಯಾವ ಬರುತ್ತೆ ಬ್ರ್ಯಾಂಡ್ಸು ವ್ಯಾಕ್ಸಿಂಗಲ್ಲಿ ಅಂತ. ಸೊ ನೋಡೋಣ. ರೀಕಾ ವ್ಯಾಕ್ಸ್ ಗೊತ್ತಲ್ವಾ? ನೆನ್ನೆ ಮಾಡಿದ್ದೀರಾ ನೀವು?
O3+ ಇದು ತುಂಬಾ ಚೆನ್ನಾಗಿ ಬರುತ್ತೆ. O3 ಬ್ರ್ಯಾಂಡ್ ಸಕ್ಕತ್ತಾಗಿದೆ ಇದು. ಇದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇದು ಫೇಶಿಯಲ್ ಅಲ್ಲಿ ತೋರಿಸ್ತೀನಿ ನಾನು. ಇದ್ರಲ್ಲಿ ವ್ಯಾಕ್ಸು ಬರುತ್ತೆ O3 ನಲ್ಲಿ, ಮತ್ತೆ ಫೇಶಿಯಲ್ ಮಾಡೋದು ಡಿಟ್ಯಾನ್ ಅದು ಬರುತ್ತೆ. ರಾಗ ಒಂದಿದೆಯಲ್ಲ, ನೀವು ಮಾಡ್ಸಿದ್ದೀರಾ ಅನ್ಸುತ್ತೆ ನೀವು. ರಾಗದಲ್ಲಿ ಇದು ಒಂದು O3+. ನೀನ್ ನಾಳೆ ಅದನ್ನ ಕಾಪಿ ಮಾಡ್ಕೊಂಡ್ಬಿಡು, ಅವಾಗಾದ್ರೆ ನಿನ್ಗೆ ಅವಾಗಿಂದವಾಗ್ಲೇ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇವಾಗ ರಫ್ ನೋಟ್ಸ್ ಅಲ್ಲಿ ಬರ್ಕೊಂಡಿರ್ತೀರಲ್ಲ, ಇವಾಗ ನೆಕ್ಸ್ಟ್ ರೆಕಾರ್ಡ್ ಮಾಡ್ಬೇಕಾದ್ರೆ ಐಬ್ರೋದು ಇದು ಡೆಫಿನೇಷನ್ ಇದು ಬರ್ದಿದ್ದೀರ ಅಂದ್ರೆ ಪಕ್ಕದಲ್ಲಿ ಔಟ್ಪುಟ್ ಮಾಡ್ಬೇಕಲ್ಲ, ಐಬ್ರೋದು ಪಿಕ್ಚರ್ಸ್ ಹಾಕೊಂಡ್ರೆ ಅದು ಗೊತ್ತಾಗುತ್ತೆ ನಿಮಗೆ. ಆಮೇಲೆ ವ್ಯಾಕ್ಸ್ ಬ್ರ್ಯಾಂಡ್ಸ್ ಫೋಟೋಸ್ ಹಾಕೋಬೇಕು. ಕ್ಲೀನ್ ಅಪ್ ಕ್ಲಾಸ್ ಮಾಡಿ ಆಮೇಲೆ ನೋಟ್ಸ್ ಕೊಡೋಣ. ಹಿಪೋಡರ್ಮಿಸ್ ನ 7 ಲೇಯರ್ ಆಫ್ ಸ್ಕಿನ್ ಇರುತ್ತಲ್ಲ, ಅದನ್ನ 3 ಲೇಯರ್ ಆಗಿ ಡಿವೈಡ್ ಮಾಡ್ತೀವಿ. ಮೂನ್ ವಾಕ್ ಸ್ಪೆಷಲಿಸ್ಟ್ ಯಾರು ಹೇಳಿ? ಮೂನ್ ವಾಕ್ ಅಂದ ತಕ್ಷಣ ಅವ್ರು ಎಷ್ಟು ನೀಟಾಗಿ ಹೇಳ್ಬಿಟ್ರು. ಸೊ ಅವ್ನ್ ಏನ್ ಟ್ರೀಟ್ಮೆಂಟ್ ತಗೊಂಡ? ಅವ್ರು ಕಂಪ್ಲೀಟ್ಲಿ ಬ್ಲಾಕ್ ಸ್ಕಿನ್ಗೆ ಅವ್ರು ಇದ್ರು. ಸೊ ಈ ಟ್ರೀಟ್ಮೆಂಟ್ ಅಲ್ಲಿ ಅವ್ರು ಎಪಿಡರ್ಮಿಸ್ ಅಲ್ಲಿ ತಗೊಂಡ್ರ? ಇಲ್ ಟ್ರೀಟ್ಮೆಂಟ್ ತಗೊಂಡ್ರವ್ರು ಡರ್ಮೀಸ್ ಅಲ್ಲಿ. ಬಿಕಾಸ್ ನಾವೀಗ ಅಂತ ಕಲರ್ ಅಂತೂ ಚೇಂಜ್ ಮಾಡಕ್ ಬರಂಗಿಲ್ಲ, ಹೌದಾ? ನಾವು ವ್ಯಾಕ್ಸ್ ಮಾಡ್ತೀವಿ, ನಮ್ದೇನಿದೆ ವ್ಯಾಕ್ಸ್ ಮಾಡಿ, ಬಹಳ ಅಂತಂದ್ರೆ ಫೇಶಿಯಲ್ ಮಾಡ್ತೀವಿ, 1 ಲೇಯರ್ ಸ್ಕಿನ್ ಟೋನ್ ನಾವು ತೆಗಿತೀವಿ, ಟ್ಯಾನ್ ರಿಮೂವ್ ಮಾಡ್ತೀವಿ. ಹೊರತು ಒಂದ್ ಮನುಷ್ಯನ್ ಸ್ಕಿನ್ ಟೋನ್ ನಾವು ಚೇಂಜ್ ಮಾಡ್ಬೋದಾ? ಕಂಪ್ಲೀಟ್ ಆಗಿ ನಾವು ಚೇಂಜ್ ಮಾಡಕ್ ಆಗಂಗಿಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ಡರ್ಮೀಸ್ ಮೇಲೆ ವರ್ಕ್ ಮಾಡ್ತಾರೆ. ಈಗಿನ ಫಿಲ್ಮ್ ಆಕ್ಟರ್ಸ್ ಎಲ್ಲ ಒಂದು ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ, ಗೊತ್ತಿದ್ಯಾ? ಮೆಲಾನಿನ್ ಟ್ರೀಟ್ಮೆಂಟ್. ಸೊ ಆ ಮೆಲಾನಿನ್ ಟ್ರೀಟ್ಮೆಂಟು ಇದ್ರ ಮೇಲೆ ವರ್ಕ್ ಆಗುತ್ತೆ. ಸೊ ಹೈಪೋಡರ್ಮಿ ಅಂತಂದ್ರೆ ಏನ್ ಗೊತ್ತಾ? ನಿಮ್ ಸ್ಕಿನ್ ಟೈಟ್ ಆಗಿ ಹಿಡ್ಕೊಳ್ಳಿ, ಫುಲ್ ಟೈಟ್ ಆಗಿ ಹಿಡ್ಕೊಳ್ಳಿ. ಲಾಸ್ಟ್ ಸ್ಕಿನ್ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇದೆ, ಫೀಲ್ ಆಗ್ತಾ ಇದೆ ನಿಮ್ಗೆ? ಅಟ್ ದ ಎಡ್ಜ್ ಅಲ್ಲಿ ಏನಿರುತ್ತೆ, ಫ್ಯಾಟ್ ಇರುತ್ತೆ. ಆ ಫ್ಯಾಟ್ ನಿಮ್ಗೆ ಎಲ್ಲಿ ಟಚ್ ಆಗ್ತಾ ಇದೆಲ್ಲ, ಫೈನಲ್ ರೌಂಡ್ ಅದು ಬಂದ್ಬಿಟ್ಟು ಹೈಪೋಡರ್ಮಿಸ್. ಅಂಡ್ ಡರ್ಮೀಸ್ ಅಲ್ಲಿ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಮ್ ಹೇರ್ ಗ್ರೋತ್, ನಮ್ದು ಕೂದ್ಲು ಎಷ್ಟು ಡೀಪ್ ಇದೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ವಿ ಕ್ಯಾನ್ ಫೀಲ್. ಈ ಹೈಪೋಡರ್ಮಿದಲ್ಲಿ ಅಂತೂ ಇರಂಗಿಲ್ಲ ಕೂದ್ಲು, ಈ ಡರ್ಮೀಸ್ ಅಲ್ಲಿ ಇರುತ್ತೆ. ಡರ್ಮೀಸ್ ಇಂದ ಕೂದಲು ಬೆಳವಣಿಗೆ ಆಗುತ್ತೆ. ಸೊ ನಾವ್ ಅದನ್ನ ಎಲ್ಲಿ ರಿಮೂವ್ ಮಾಡ್ತೀವಿ? ಎಪಿಡರ್ಮಿಸ್ ಅಲ್ಲಿ ರಿಮೂವ್ ಮಾಡ್ತೀವಿ. ಸೊ ನಮ್ ಬ್ಯೂಟಿಷಿಯನ್ ಏನೋ ವರ್ಕ್ ಬಂದ್ಬಿಟ್ಟು ನಾವು ಎಪಿಡರ್ಮಿಸ್ ಅಲ್ಲಿ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ? ಇನ್ನು ಕೆಲವು ಜನ ಇಂಜೆಕ್ಷನ್ಸ್ ಎಲ್ಲ ತಗೊಂತಾರೆ, ಇದಕ್ ತಗೊಂತಾರೆ. ಹೈಪೋಡರ್ಮಿಸ್ ಅಲ್ಲಿ ಇಂಜೆಕ್ಷನ್ಸ್ ಪ್ರೊವೈಡ್ ಆಗುತ್ತೆ. ಡರ್ಮಿಸ್ ಸೊ ಗೈಸ್, ತುಂಬ ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ, ಸ್ಟೆಪ್ ಬೈ ಸ್ಟೆಪ್ ಫುಲ್ ಕ್ಲಿಯರ್ ಆಗಿ ನಿಧಾನಕ್ಕೆ ನಮಗೆ ಅರ್ಥ ಆಗಂಗೆ, ಕನ್ಫ್ಯೂಸ್ ಆಗಲಿ ನನಗೆ ಹೇಳ್ಕೊಡ್ತಾ ಇದ್ದಾರೆ. ಆರಾಮಾಗಿ ಕಲಿಬೋದು ಅಲ್ವಾ? ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ನಿಮ್ಗೆ ಹೆಂಗ್ ಅನಿಸ್ತಾ ಇದೆ? ಸೌಮ್ಯ ಅವ್ರೆ, ಹೌ ಇಸ್ ದ ಕ್ಲಾಸ್? ಎಸ್ಸಲ್ಲಿ ಹೇಳ್ತೀನಿ ಹೇಳಿದ್ದು ನಾನು. ಅವ್ರು ಅಲ್ಲಿ ಫುಲ್ ಎಲ್ಲ ಬರ್ತಿದ್ದಾರೆ. ಸೃಷ್ಟಿ, ಹೆಂಗ ಅನಿಸ್ತಿದೆ ಕ್ಲಾಸ್? ರಾಖಿ ಬಾಂಟಿ, ಹೆಂಗ ಅನಿಸ್ತಿದೆ ಕ್ಲಾಸ್? ಜೋರಾಗಿ ಹೇಳಿ. ಅನ್ನೋರೆ, ಹೆಂಗ ಹೇಳ್ತಿದ್ದೆ ಕ್ಲಾಸ್? ಹಲೋ, ಹೊಟ್ಟೆ ಹಸಿತಿಲ್ವಾ? ಹೊಟ್ಟೆ ಹಸಿತೈತೆ. 2 ಗಂಟೆ ಹೊಟ್ಟೆ ಹಸಿತೈತಾ? ನಮಗೆಲ್ಲ ಹಸಿತೈತೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹೊಟ್ಟೆ ಹಸಿತೈತಾ ಸೃಷ್ಟಿ? ಮೊಳಕೆ ಏನು ತಿಂದು ಬಂದಿದ್ದು? ಸೇಮ್ ಪಿಂಚ್. ಇವಾಗ ನೋಟ್ಸ್ ಬರೆಸ್ತಾ ಇದ್ದಾರೆ, ಈಚಿಂದು ಬ್ರ್ಯಾಂಡ್ಸ್, ನಮ್ದು ಅದರಲ್ಲಿ ಏನೇನು ಬರುತ್ತೆ, ಅದರಲ್ಲಿ ಏನೇನು ಹಾಕಬೇಕು, ಎಷ್ಟು ಯೂಸ್ ಮಾಡಬೇಕು ಎಲ್ಲ
ಬೋರ್ಡ್ ಮೇಲೆ ಬರೆಸ್ತಾರೆ, ನಾವು ಬರ್ಕೊಳ್ತೀವಲ್ಲ ಚಂದನ. ಸೀವು ಆಮೇಲೆ ಸಿಗ್ತೀನಿ ಊಟ ಮಾಡಬೇಕಾದ್ರೆ. ಟಾಟಾ. ಸೊ ಗೈಸ್, ಇವಾಗ ಊಟ ಮಾಡೋ ಸಮಯ. ಎಲ್ಲರೂ ಊಟ ಓಪನ್ ಮಾಡ್ಕೊಳ್ತಾ ಇದ್ದಾರೆ. ಚಂದನ ಅವರೇ ಬರ್ರಿ. ಇನ್ನ ಯಾರು ಬಂದಿಲ್ಲ? ಸೌಮ್ಯ, ನೀವೇನ್ ತಂದಿದ್ದೀರಾ ಅವತ್ತು? ನೀವೇನ್ ತಂದಿದ್ದೀರಾ? ವಾಂಗಿಬಾತ್. ನೀವು? ರೊಟ್ಟಿ ಅಷ್ಟೇ, ರೊಟ್ಟಿಗೇನಿಲ್ಲ. ನೀವು ನೀವು ಚಂದನ ತಂದಿಲ್ಲ. ನಯನ ನೀವು? 2 ಜನ ಪುಳಿಯೋಗರೆ. ಪಲಾವ್ 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 ಮೊಸರು ಬಜ್ಜಿ. ಒಕ್ಕೊಂದು ನೆನ್ನೆ ನಂದು ಒಕ್ಕೊಂದು ಸೇಮ್ ಚಪಾತಿ. ಇವತ್ತು ಪಲಾವ್. ಜಯಶ್ರೀ ಅಕ್ಕ, ನಂದು ನಿಂದು ಸೇಮ್. ನೆನ್ನೆನು ಚಪಾತಿ, ಇವತ್ತು ಪಲಾವ್. ಗೈಸ್, ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತೀವಿ. ಚೆನ್ನಾಗಿ. ಬಾಯ್ 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 ಮಾಡಿ ಎಲ್ಲ. ಬಾಯ್ ಬಾಯ್ ಜಯ ಅವರೇ, ಬಾಯ್ ಬಾಯ್ ಬಾಯ್. ಸೊ ಗೈಸ್, ನಾನು ಇವಾಗ ಹೋಗ್ತಿದ್ದೀನಿ ಕ್ಲಾಸ್ ಮುಗಿಸ್ಕೊಂಡು, ಮೇಕಪ್ ಕ್ಲಾಸ್ ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟೇ ಇವತ್ತು ಕ್ಲಾಸಲ್ಲಿ. ಜಸ್ಟ್ ಏನು ಹೇಳ್ಕೊಟ್ರು, ಕ್ಲೀನಪ್ ಸ್ಟೆಪ್ಸು ಬರೀ ಕ್ಲಾಸ್ ಮಾಡಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ಮನೇಲಿ ಸಿಗ್ತೀನಿ ಗೈಸ್. ಮನೆ ಬಂತು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ನಾನು. ಸೊ ಐ ಆಮ್ ಆಲ್ರೆಡಿ ಟಯರ್ಡ್. ನನ್ನ ಫೇಸಲ್ಲಿ ಗೊತ್ತಾಗ್ಬೋದು ನಿಮಗೆ. ನಾನು ಕ್ಲಾಸ್ ಮುಗಿಸ್ಕೊಂಡು ಕ್ಲಾಸಿಂದ ನಮ್ಮ ಮಾಮನ ಮನೆಯಿಂದ ಕರ್ಕೊಂಬಂದು ಮತ್ತೆ ಮನೆಗೆ ಬಿಟ್ಟು, ನಾನು ನಮ್ಮ ಮನೆಯಿಂದ ಗಾಡಿ ಕೊಡೋಕ್ಕೆ ನಮ್ಮ ಮಾಮನ ಮನೆಗೆ ಹೋಗಿ ಅಲ್ಲಿಂದ ನಡ್ಕೊಂಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯ್ತು ಗೈಸ್. ಸೊ ಐ ಆಮ್ ಟಯರ್ಡ್ ನೌ. ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಹಿಯರ್. ಸೊ ನಾಳೆ ಸಿಗ್ತೀನಿ ಗೈಸ್. ಅಲ್ಲಿ ತನಕ ಬಾಯ್ ಬಾಯ್. ಸಿ ಯು ಟುಮಾರೋ.